ದುಬೈಯಲ್ಲಿ ಸಿಲುಕಿದ ಅಥಣಿ ನಿವಾಸಿ ಲಕ್ಷ್ಮಣ್ ಸವದಿ ತಕ್ಷಣ ಸ್ಪಂದನೆ. ಅಥಣಿ ನಗರದ ಶ್ರೀಕಾಂತ್ ಸುಭಾಷ್ ದೊಡ್ಡನವರು ಅವರು ದುಬೈ ದೇಶಕ್ಕೆ ಪ್ರವಾಸಕ್ಕೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಉಂಟಾದ ಯುದ್ಧದ ಭಯಭೀತಿಯ ವಾತಾವರಣದ ಪರಿಣಾಮವಾಗಿ ವಿಮಾನ ಹಾರಾಟಗಳು ಏಕಾಏಕಿ ರದ್ದುಗೊಂಡ ಹಿನ್ನೆಲೆಯಲ್ಲಿ ಅವರು ದುಬೈಯಲ್ಲೇ ಸಿಲುಕಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ವಿಷಯ ತಿಳಿದ ತಕ್ಷಣ ಅಥಣಿಯ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿಯ ಶಾಸಕರಾದ ಶ್ರೀ ಲಕ್ಷ್ಮಣ್ ಸವದಿಯವರು ತಕ್ಷಣ ಸ್ಪಂದಿಸಿದರು. ಅವರು ಶ್ರೀಕಾಂತ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ನೇರವಾಗಿ ಮಾತನಾಡಿ ಅವರ ಸ್ಥಿತಿಗತಿ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಪಡಬೇಕಾದ ಅಗತ್ಯವಿಲ್ಲ, ಸರ್ಕಾರ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು, ಶೀಘ್ರದಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ತರುವ ಪ್ರಯತ್ನ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿ ಧೈರ್ಯ ತುಂಬಿದರು. ವಿದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸ್ಥಳೀಯರ ಬಗ್ಗೆ ಕಾಳಜಿ ತೋರಿದ ಶಾಸಕರ ತ್ವರಿತ ಸ್ಪಂದನೆಗೆ ಅಥಣಿ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟದ ಹೊತ್ತಿನಲ್ಲಿ ತಮ್ಮ ಕ್ಷೇತ್ರದ ಜನರೊಂದಿಗೆ ನಿಲ್ಲುವ ಜನಪ್ರತಿನಿಧಿಯ ಕಾಳಜಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. ಹೋಮ್ ಮಿನಿಸ್ಟರ್ ಕಳಿಸಿದ್ದೀನಿ. ಬರ್ದ್ರೆ ವ್ಯವಸ್ಥೆ ಆಕತಿ ನಾಳೆ ಅಥವಾ ನಾಡದ್ರಾಗ 2 ದಿವಸದಾಗ ಹಾಕತ್ ಬರ್ದ್ರಿ. ಸರಿ ಥ್ಯಾಂಕ್ ಯು ಸರ್. ಅದೇ ಚಿದುವಲ್ಲೂ ಫೋನ್ ಹಚ್ಚಿದ್ರಿ ಸರ್, ಮಾತಾಡಿದ್ರಿ ಸರಿ. ಏನ್ ತಲೆ ಕಟ್ಸ್ಕೊಂಡ್ರೆ ಆರಾಮಿರು. ಹೌರಿ ಸರಿ ಸರಿ ಸರ್. ಏನಂತದೇನ್ ತೊಂದ್ರೆ ಏನಿಲ್ಲ. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್. ಅಷ್ಟೇ ಏನು ತಲೆ ಕಟ್ಸ್ಕೊಂಡ್ ಬರ್ತೀನಿ ನೋಡ್ಕೊತೇವೆ. ಒಂದು ಕುಂಬಾರ ಅಂತ ಹೇಳಿ ಒಬ್ಬ ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ. ಅದಂತೂ ಒಂದು ಸಚಿವರು ಅವನು ಅದಾರ, ಅವನು ನಿನಗೇನ್ರಿ ಇರ್ಲಕ್ಕೆ ಮಾಡ್ಲಿಕ್ಕೆ ಊಟದ ಏನ್ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಹೇಳು, ಅಲ್ಲಿ ಮಾಡ್ತಾರೆ. ಅವ್ರ ನಂಬರ್ ಕಳಿಸಿರ್ತೇನೆ. ಸರಿ ಸರಿ ಸರ್, ಶೋರ್. ಅವ್ರ ನಂಬರ್ ಕಳಿಸಿರ್ತಾನೆ, ಅದ್ರ ಕಾಂಟ್ಯಾಕ್ಟ್ ಮಾಡೋದು ನಾನು ಹೆಸರು ಹೇಳ. ಓಕೆ ಸರ್, ಸರಿ ಸರ್. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು.